ಎಷ್ಟ್ ಬೇಕಾದ್ರೂ ಶಕ್ತಿ ಉಪಯೋಗಿಸು, ನನ್ ಬುದ್ಧಿವಂತಿಕೆ ಮುಂದೆ ನೀನು ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಈಗ ನಾನೇ ಗೆಲ್ಲೋದು. ಪಿನಾಕಿ, ಪಿನಾಕಿ, ನೀನೇ ಗೆಲ್ತೀಯಾ? ಪಿನಾಕಿ, ಏನಾಯ್ತು ಮೀಸೆ? ನೀನ್ ಆಡ್ತೀಯಾ? ಸರಿ ಸರಿ, ನೀನದ್ದು ಕೇಳಲ್ಲ. ಹೋಗು, ತಗೊಂಡ್ ಬಾ. ಪಿನಾಕಿ ತಗೋ. ನಾನು ತಲೆ ಕೆಳಗ್ ಬಿತ್ತು, ಅದಕ್ಕೆ ನೀನ್ ಗೋಲ್ ಹೊಡೆದೆ. ಅಯ್ಯೋ, ನಿನ್ ತಲೆ ಬಿತ್ತು ಹೋದ್ರೆ ನಿನ್ ತಪ್ಪು. ಇಲ್ಲ, ನನ್ ತಲೆ ಬಿತ್ತು, ಅದಕ್ಕೆ ನೀನ್ ಗೋಲ್ ಹೊಡೆದಿದ್ದು. ಈ ಫೋನ್ ನ ಯಾರು ರಿಸೀವ್ ಮಾಡ್ತಾರೆ? ನಾನೇ ಎತ್ಕೋತೀನಿ. ಹಲೋ, ಯಾರ್ ಮಾತಾಡ್ತಿರೋದು? ಹಾಗೆ ಮನುಷ್ಯರು ಗೆಲ್ಲಕ್ಕಾಗ್ಲಿಲ್ಲ ನಿಂಗೆ. ಹಾ ಡಿಪ್ಪಿ, ಹೇಳು. ಆಂಟಿ ಮಾತಾಡ್ತಾರಾ? ಹಾ ಆಂಟಿ. ಏನು ಡಿನ್ನರ ನಿಮ್ಮನೇಲ? ಡಿನ್ನರ್ಗೆ ಆಂಟಿ, ಅದು ಇವತ್ ಸ್ವಲ್ಪ ಕಷ್ಟ ಆಗತ್ತೆ. ಗಪ್ಪುಗೆ ಹೊಟ್ಟೆ ನೋವ್ತಿದೆ, ಅವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇವನೇನು ಹೇಳ್ತಾ ಇದ್ದಾನೆ? ಗಪ್ಪು ಆರಾಮಾಗಿದ್ದಾನಲ್ವಾ? ಫೋನ್ ಕೊಡು, ನಾನ್ ಮಾತಾಡ್ತೀನಿ. ಏನು? ಡಿಂಪಿ ಅವರಮ್ಮ, ಡಿನ್ನರ್ಗ ಇವತ್ ರಾತ್ರಿ? ಬಂದೇ ಬರ್ತೀವಿ. ಗಪ್ಪು ಹುಷಾರಾಗೇ ಇದ್ದಾನೆ, ನಾವೆಲ್ರೂ ಜೊತೆಗೆ ಬರ್ತೀವಿ. ಥ್ಯಾಂಕ್ ಯು ಇನ್ವೈಟ್ ಮಾಡಿದಕ್ಕೆ. ನಾವು ಖಂಡಿತ ಬರ್ತೀವಿ. ಥ್ಯಾಂಕ್ ಯು. ಡಿಂಪಿ ಮನೆಗೆ ಹೋಗಕ್ಕೆ ಯಾಕೆ ಬೇಡ ಅಂತಿದ್ದೆ ಪಿನಾಕಿ? ನಾವ್ ಹೋಗೋಣ, ಮಜಾ ಇರುತ್ತೆ. ಡಿಂಪಿ ಮನೆಯಲ್ಲಿ ಊಟ ಅಂದ್ರೆ ರುಚಿಕರ ಊಟ. ರುಚಿಕರ ಊಟ? ಏನಂದ್ರಿ ನೀವು? ರುಚಿಕರ ಊಟ? ನನ್ನ ಅಡಿಗೆ ರುಚಿಯಾಗಿರಲ್ವಾ? ಇಲ್ಲ ಇಲ್ಲ ಆಂಟಿ, ನೀವು ಮಾಡೋ ಅಡಿಗೆ ಅಂತೂ ಸೂಪರ್ ಆಗೇ ಇರುತ್ತೆ. ಆದ್ರೆ ನಮ್ಮ ಮಾತಿನ ಅರ್ಥ ಹೊರಗಿನ ಊಟ ತಿನ್ಬೇಕು ಅಂತ. ಫಾರ್ ಎ ಚೇಂಜ್ ಅಲ್ವಾ ಗಪ್ಪು? ಗಪ್ಪು ಮತ್ತೆ ಹ್ಯಾಪಿ ಸರಿಯಾಗಿ ನಿನ್ನಷ್ಟು ಚೆನ್ನಾಗಿ ಅಡಿಗೆ ಯಾರು ಮಾಡ್ತಾರೆ ಹೇಳು? ಗೊತ್ತು ಗೊತ್ತು, ನಂತರ ಯಾರು ಮಾಡಕ್ಕಾಗಲ್ಲ. ಬಚಾವಾದ್ವಿ. ಚೆನ್ನಾಗಿರುತ್ತೆ. ಇವ್ರಿಗ್ ಮಜಾ ಅಂದ್ರೆ ನನಗ್ ಸಜಾ. ಇವತ್ ರಾತ್ರಿ ಅದೇನೇನಾಗುತ್ತೋ ಯಾರೋ ಗೊತ್ತು. ವಾವ್, ಎಷ್ಟು ದಿನ ಆದ್ಮೇಲೆ ಹೋಗ್ತಾ ಇದೀವಿ ಬೇರೆಯವ್ರ ಮನೆ ಊಟಕ್ಕೆ. ಹಲೋ ಪಿನಾಕಿ, ನಮ್ಮ ಮನೆಗೆ ನಿಮಗೆ ಸ್ವಾಗತ. ಏನೋ ನಮ್ಮನೇನಾ? ನಮ್ಮನೆ ಅಲ್ಲ, ಇವ್ರ ಮನೆಗೆ. ಮತ್ತೆ ಇದು ನನ್ ಮನೆ, ನನ್ ರೂಲ್ಸ್. ಇವರು ನಮ್ಮ ಅಜ್ಜಿ. ಅಜ್ಜಿ, ಇದನ್ ತಗೊಳ್ಳಿ, ಡಿನ್ನರ್ ರೆಡಿ ಆಗಿದೆ. ಇದೆಲ್ಲ ಸ್ವಾದಿಷ್ಟ ಸಿಗ್ತಾ ಇದೆ. ಹೌದಾ? ಇದನ್ನೆಲ್ಲ ರೆಡಿ ಮಾಡಕ್ಕೆ ಬೆಳಿಗ್ಗೆನೇ ಇದ್ದೀನಿ. ನನಗಿದ್ರ ರೆಸಿಪಿ ಕೊಡಿ. ಖಂಡಿತವಾಗ್ಲು. ಈ ನಾಯಿ ಯಾವಾಗಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋದನ್ನ ಕಲೀತು? ಅಭ್ಯಾಸ ಅಜ್ಜಿ, ಅಭ್ಯಾಸ. ಗಪ್ಪು ಯಾವಾಗ್ಲೂ ನಮ್ ಜೊತೆ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿನ್ನೋದು. ತಿಂದಿರಬಹುದು, ಆದ್ರೆ ನನ್ ಮನೇಲಲ್ಲ. ಮತ್ತೆ ಇದು ನನ್ ಮನೆ, ನಂದೇ ರೂಲ್ಸು. ಸಾರಿ ಗಪ್ಪು, ಇವತ್ ಒಂದಿನ ಅಡ್ಜಸ್ಟ್ ಮಾಡ್ಕೋ. ಅದ್ರ ಕೂದ್ಲು ನಮ್ ಊಟದಲ್ಲಿ ಬಿದ್ದು ಅದು ನಾವ್ ತಿಂದ್ರೆ ನಮ್ಗೆ ಕೆಮ್ಮು ಶುರು ಆಗ್ಬಿಡತ್ತೆ. ನೋಡಿದ್ಯಾ? ಆಂಟಿ, ಊಟ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ತಿನ್ನೋಕ್ ಶುರು ಮಾಡೋಣವಾ? ಮಗು, ಖಂಡಿತವಾಗ್ಲು ಶುರು ಮಾಡು. ಊಟ ನಿಂತ್ಕೊಳ್ಳಿ. ಮೊದ್ಲು ಎಲ್ರು ಸ್ಯಾನಿಟೈಸರ್ ತಗೊಂಡು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಆಮೇಲೆ ಊಟ ಮಾಡೋಣ. ಸ್ಯಾನಿಟೈಸ್ ಮಾಡ್ಕೋಬೇಕಾ? ಬೇಡ ಅಜ್ಜಿ, ಅದ್ರ ಅಗತ್ಯನೇ ಇಲ್ಲ. ನಾವ್ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡೇ ಬಂದಿದೀವಿ. ಮಾಡ್ಕೊಂಡ್ ಬಂದಿರ್ಬೋದು, ಆದ್ರೆ ನಾನ್ ಅದಕ್ಕೆ ಒಪ್ಕೊಳ್ಳಲ್ಲ. ಇದು ನನ್ ಮನೆ, ನಂದೇ ರೂಲ್ಸ್. ಪಿನಾಕಿ, ಈಗ ದೇವ್ರೇ ನಿನ್ನ ಕಾಪಾಡ್ಬೇಕು. ಸರಿ, ಈಗ ಎಲ್ರು ಕೈ ಜೋಡಿಸ್ಕೊಂಡು ಕಣ್ ಮುಚ್ಕೊಳ್ಳಿ. ಏನ್ ಮಾಡ್ಲಿ? ನಮ್ ಬಣ್ಣ ಎಲ್ಲ ಬಯಲಾಗತ್ತಲ್ಲಪ್ಪ. ಅಯ್ಯೋ, ಎಂತ ಕೆಲ್ಸ ಮಾಡ್ಬಿಟ್ಟೆ ನೀನು. ಪರವಾಗಿಲ್ಲ, ಮಗು ಅಲ್ವಾ, ಹಾಗಾಗ್ಬಿಡತ್ತೆ. ಸಾರಿ, ಮಿಸ್ಟೇಕ್ ಆಗಾಯ್ತು. ಏನಿಲ್ಲ ಪಿನಾಕಿ ಮಗು, ಇಟ್ಸ್ ಓಕೆ. ಆಗತ್ತೆ ಅಂಕಲ್, ಆಗತ್ತೆ. ಚೀಚಿ ಎಲ್ಲ ಹಾಳ್ ಮಾಡ್ಬಿಟ್ಟಿಯಲ್ಲ ನೀನು. ಈಗಿನ ಕಾಲದ ಮಕ್ಕಳು. ಅಜ್ಜಿ, ನಿಜವಾಗ್ಲು ಸರಿಯಾಗಿ ಹೇಳಿದ್ರು ಅಜ್ಜಿ, ಕರೆಕ್ಟ್ ಆಗಿ ಹೇಳಿದ್ರು. ಇವತ್ತಿನ ಮಕ್ಕಳಿಗೆ ಡಿಸಿಪ್ಲಿನ್ ಅನ್ನೋದೇ ಒಂಚೂರು ಗೊತ್ತಿಲ್ಲ. ಅಜ್ಜಿ, ಈಗ ಊಟ ಮಾಡೋಣವಾ? ತುಂಬಾ ಹೊಟ್ಟೆ ಹಸಿತಿದೆ. ಶುರು ಮಾಡಿ. ಈಗ ನೀವು ಶುರು ಮಾಡಿ. ಸರಿ, ಈಗ ಎಲ್ರು ಊಟ ಮಾಡಿ. ಕೇಕ್.
ಇದೇನ್ ನೋಡ್ದೆ ನಾನು, ಇಲ್ಲೇನೋ ಸರಿ ಇಲ್ಲ. ನನ್ ಕೇಕ್ ಎಲ್ಲೋಯ್ತು? ಎಲ್ಲ ಚೆನ್ನಾಗಿತ್ತು, ಬಹಳ ರುಚಿಯಾಗಿತ್ತು. ಬೊಂಬಾಟ್ ಭೋಜನ. ಹಾ, ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ವಿ, ಆದ್ರೆ ಮಾತಿಂದ ಅಲ್ಲ. ಬನ್ನಿ ನನ್ ಕೋಣೆಗೆ ಹೋಗೋಣ, ಬನ್ನಿ. ಬನ್ನಿ. ಊಟ ಅಂತೂ ಮಾಡಾಯ್ತು, ಈಗ ನಾನು ಕೈ ತೊಳ್ಕೋಬೇಕು. ಇವನು ಸರಿಯಾಗಿ ಕೈಯ ತೊಳ್ಕೊಳಲ್ಲ, ಎಲ್ಲ ವಸ್ತುಗಳನ್ನ ಮುಟ್ಟಿ ಅದನ್ನ ಗಲೀಜ್ ಮಾಡ್ತಾನೆ. ನಾನು ಈಗ್ಲೇ ಹೋಗಿ ನೋಡ್ತೀನಿ. ಪಿನಾಕಿ, ನಿಂದು ಊಟ ಮುಗ್ದಿದ್ರೆ ಬಾ, ನಾನ್ ನಿಂಗೆ ನನ್ ಫ್ಯಾಮಿಲಿ ಆಲ್ಬಮ್ ನ ತೋರಿಸ್ತೀನಿ. ಹಾ ಹಾ ನಡಿ. ಅಜ್ಜಿ, ನೀವು ನನಗ್ ಭಯ ಪಡಿಸಿದ್ರಿ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನೀನ್ ಕೈ ಸರಿಯಾಗಿ ತೊಳ್ಕೊಂಡಿದ್ಯೋ ಇಲ್ವೋ ಅಂತ ನೋಡಕ್ ಬಂದಿದ್ದೀನಿ ನಾನು. ಕೈ ತೊಳ್ಕೊಂಡೆ ಅಜ್ಜಿ, ನಿಜವಾಗ್ಲೂ ತೊಳ್ಕೊಂಡೆ. ಊಟ ಮಾಡಾದ್ಮೇಲೆ ಎಲ್ರು ಕೈ ತೊಳ್ಕೊತಾರೆ, ನಾನು ತೊಳ್ಕೊಂಡೆ ಅಜ್ಜಿ. ನೋಡಿ, ನೀನ್ ಕೈ ತೊಳ್ಕೊಂಡಿದ್ಯಾ ಅಂತ ನನ್ಗನ್ನಿಸ್ತಾ ಇಲ್ಲ. ನನ್ ಕಣ್ ಮುಂದೆ ತೊಳಿ. ನಾನ್ ಕೈ ತೊಳ್ಕೊಂಡಿದ್ದೀನಿ ಅಜ್ಜಿ, ನಿಜವಾಗ್ಲೂ. ಇಲ್ಲ, ಮತ್ತೆ ತೊಳಿ ನನ್ ಕಣ್ ಮುಂದೆ. ಹೇಳ್ದೆ ಅಲ್ವಾ ತೊಳ್ಕೊಂಡಿಲ್ಲ, ತೊಳ್ಕೊಂಡಿಲ್ಲ. ನನ್ ಕಣ್ ಮುಂದೆ ತೊಳಿ. ನಿಜವಾಗ್ಲೂ ತೊಳ್ಕೊಂಡೆ ಅಜ್ಜಿ. ತೊಳ್ಕೊಂಡಿಲ್ಲ. ಪಿನಾಕಿ, ಹೇ, ಇಲ್ ನೋಡು, ಇದು ನಮ್ಮ ಅಜ್ಜಿ ಫೋಟೋ. ಚೆನ್ನಾಗಿದೆ. ಪಿನಾಕಿ. ಅಯ್ಯೋ ಇಲ್ಲ, ಇದು ಹ್ಯಾಪಿ ಧ್ವನಿ ಅಲ್ವಾ? ಡಿಂಪಿ, ನಾನ್ ಬಂದೆ. ಒಂದ್ ನಿಮಿಷ ಇರೋ. ಅಯ್ಯೋ ಅಜ್ಜಿ, ನನ್ ಮಾತ್ ಕೇಳು. ಇಲ್ಲ, ನಾನೇನು ಕೇಳಿಸ್ಕೊಳಲ್ಲ. ಈಗ ನನ್ ಕಣ್ ಮುಂದೆ ಕೈ ತೊಳಿ. ಏನಾಯ್ತು ಹ್ಯಾಪಿ? ನೀನೇ ನೋಡು, ನಾನು ಎಷ್ಟು ಚೆನ್ನಾಗಿ ಕೈ ತೊಳ್ಕೊಂಡ್ ಬಂದಿದ್ದೀನಿ, ಆದ್ರೂ ಈ ಅಜ್ಜಿ ಮತ್ತೆ ತೊಳ್ಕೊಂಬ ಅಂತಿದ್ದಾರೆ. ನೀವ್ ಸರಿಯಾಗಿ ಹೇಳಿದ್ರಿ ಅಜ್ಜಿ. ಕೆಲವೊಂದ್ಸಲ ಇವನ್ ಕೈಯೇ ತೊಳೆಯೋದಿಲ್ಲ. ನಾನ್ ನೋಡ್ತೀನಿ, ನೀವ್ ಹೋಗಿ ಅಜ್ಜಿ. ನಾನು ಹೋಗಲ್ಲ, ನೀನು ಹೋಗು. ಓಕೆ, ನಡಿ ಹ್ಯಾಪಿ, ಸರಿಯಾಗಿ ಕೈ ತೊಳಿ. ಕೈ ತೊಳ್ಕೊಳಕ್ಕೆ ಬಾಗಿಲು ಮುಚ್ಕೊಳ್ಳೋ ಅವಶ್ಯಕತೆ ಏನಿದೆ? ಇಲ್ಲೇನೋ ನಡೀತಾ ಇದೆ. ಸರಿಯಾದ ಟೈಮ್ಗೆ ಬಂದೆ. ಏಯ್, ನೀವಿಬ್ರು ಬಾಗ್ಲಿ ಯಾಕೆ ಮುಚ್ಚಿದ್ದೀರಾ? ಕೈ ತೊಳ್ಕೊಳಕ್ಕೆ ಬಾಗಿಲು ಮುಚ್ಚೋ ಅವಶ್ಯಕತೆ ಏನಿದೆ? ಬಾಗ್ಲಿ ಯಾಕೆ ಮುಚ್ಚಿದ್ದೀರಾ? ತೆಗೀರಿ. ನೀವ್ ಕೈ ತೊಳಿತಾ ಇದ್ದೀರೋ ಇಲ್ವೋ ಅಂತ ನಾನ್ ನೋಡ್ಲೇಬೇಕು. ತೆಗೀರಿ. ಈ ಅಜ್ಜಿ ಬಿಟ್ಟು ಹೋಗೋಗೆ ಕಾಣಿಸ್ತಿಲ್ವಲ್ಲ? ಏನ್ ಮಾಡ್ಲಿ? ನಾಚಿಕೆ ಅಜ್ಜಿ, ನಾಚಿಕೆ. ಅದಕ್ಕೆ ನೀವು ಸರಿಯಾಗಿ ಹೇಳಿದ್ರಿ, ಅವನಾಗ್ಲೇ ಕೈಯೇ ತೊಳ್ದಿರ್ಲಿಲ್ಲ, ಈಗ ತೊಳಿತಿದ್ದಾನೆ. ನಿಮ್ ಹತ್ರ ಸುಳ್ಳು ಹೇಳಿದ್ದ ಅಂತ ಈಗ ನಾಚಿಕೆಯಿಂದ ಮುಖ ಮುಚ್ಕೋತಿದ್ದಾನೆ ಅಲ್ವಾ ಹ್ಯಾಪಿ? ಹೌದು ಅಜ್ಜಿ, ನೀವು ಭೂತನ ಅಂದ್ರೆ ಸುಳ್ಳ ಕಂಡಿಡ್ಬಿಟ್ರಿ. ಅಷ್ಟಿಲ್ದೆ ನನ್ ಕೂದ್ಲು ಬೆಳ್ಳಗಾಗೋಯ್ತಾ? ಮನುಷ್ಯರು ಯಾರು, ದೇವುಗಳು ಯಾರು ಅಂತ ನಾನು ಈಸಿಯಾಗಿ ಕಂಡು ಹಿಡಿತೀನಿ. ಸರಿ, ಇಬ್ರು ಚೆನ್ನಾಗಿ ಕೈ ತೊಳ್ಕೊಂಡ್ ಬನ್ನಿ. ಇವರೆಲ್ಲರೂ ಬಿಹೇವಿಯರು ನೋಡಕ್ ಸ್ವಲ್ಪ ವಿಚಿತ್ರವಾಗಿದೆ. ಅವ್ರು ಹೋದ್ರು ಅಂತ ಅನ್ಸುತ್ತೆ. ಹೋಗಿರ್ಬೇಕು. ಈ ಅಜ್ಜಿ ಅಂತೂ ತುಂಬಾ ತುಂಬಾನೇ ಸ್ಟ್ರಿಕ್ಟು. ಅಜ್ಜಿ ಕೊಟ್ಟಿ ಟೆನ್ಷನ್ ಇಂದ ತಿಂದಿದ್ದೆಲ್ಲ ಕರ್ಗೋಯ್ತು. ನಂದು ಅಷ್ಟೇ. ನಿಮ್ ಹತ್ರ ಮಾತಾಡಿ ನಂಗೆ ಬಹಳ ಸಂತೋಷ ಆಯ್ತು. ನನಗೂ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಊಟ ಆದ್ಮೇಲೆ ಕೇಕ್ ಚೆನ್ನಾಗಿತ್ತಾ? ದುಷ್ಟ ಶಕ್ತಿಗಳು ಯಾರ ಕಣ್ಣು ಬೀಳದೆ. ಏನಜ್ಜಿ, ನೀವು ಊಟ ಆದ್ಮೇಲೆ ಅಗರಬತ್ತಿ ಯಾಕೆ ಕಂಡಿಸ್ತಾ ಇದ್ದೀರಾ? ನಾನೀಗ ನಮ್ಮ ಮನೇಲಿರೋ ದುಷ್ಟ ಶಕ್ತಿಗಳನ್ನೆಲ್ಲ ಓಡಿಸ್ತಾ ಇದ್ದೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಮ್ಮ? ನನಗೆ ಸೀನ್ ಬರ್ತಾ ಇದೆ, ತುಂಬಾ ಹೊಗೆ ಇದೆ ಅಮ್ಮ, ತಗೊಂಡೋಗಿ ಅದನ್ನ. ಇವನೇನಾದ್ರೂ ಅಕ್ಷಿ ಅಂದ್ರೆ ನಮ್ಗಂತೂ ಸರಿ ಹೋಗಲ್ಲ ಮೀಸೆ. ನಿನ್ ಮೀಸೆ ಮೀಸೆ? ನನ್ನ ಮೀಸೆಯಾ? ಚೆನ್ನಾಗಿದೆ ಅಲ್ಲ? ಹೋಗೆ ಅಂದ್ರೆ ಸೀನು ಅಂಕಲ್ ನ ಕಾಪಾಡ್ಬೇಕು. ಅಂಕಲ್, ಡಿಂಪಿಯವರ ಮನೆ ಮನ್ ಕರೀತಿದ್ದಾರೆ, ಬನ್ನಿ. ಬಂದೆ. ಬಚಾವಾಗ್ಬಿಟ್ಯಾ? ಯಾರಿಂದ ಬಚಾವ್? ಏನ್ ನಿನ್ ಮಾತೇನ ಅರ್ಥ? ಬಚಾವಾದ ಅಲ್ಲ, ನನ್ನ ಮಗ ಬಹಳ ಕಷ್ಟ ಪಡ್ತಾನೆ ಅಲ್ವಾ, ಅದಕ್ಕೆ ನಮ್ಮ ಮಗ ಪಿನಾಕಿ ಸುಸ್ತಾಗ್ಬಿಡ್ತಾನೆ. ಸುಸ್ತಾಗ್ಬಿಡ್ತಾನ? ಏನ್ ಮಾಡಿ ಸುಸ್ತಾಗ್ತಾನೆ? ಅಂಕಲ್, ನಿಮ್ಮನ್ನು ಆಂಟಿ ಕರೀತಿದ್ದಾರೆ, ಬೇಗ ಬನ್ನಿ. ನಾನು ಹೋಗ್ಬೇಕಂತೆ. ಪಿನಾಕಿ ಇವತ್ತು ನನ್ನ ಬಚಾವ್ ಮಾಡ್ಬಿಟ್ಟ. ಖಂಡಿತ ಇಲ್ಲೇನೋ ನಡೀತಾ ಇದೆ. ಹೌದು, ನೀವು ವಿಭೂತಿ ವಿಲ್ಲಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಅದೊಂದು 300-400 ವರ್ಷ ಆಗಿರ್ಬೇಕು. ಆಂಟಿ ಹೇಳಿದ ಅರ್ಥ ಏನು ಅಂದ್ರೆ, ನಮ್ ಫ್ಯಾಮಿಲಿ ಅದೇ ಮನೇಲಿ ಅಷ್ಟೊಂದ್ ಜನರೇಷನ್ ಇಂದ ಇದ್ದಾರೆ ಅಂತ. ಪೂರ್ವಜರ ಮನೆ ಅಲ್ವಾ? ಆಂಟಿ ಸೂರಿ, ನಾವೀಗ ಹೋಗ್ಬೇಕು ಅನ್ಸುತ್ತೆ. ಹೊರಡೋಣ. ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದೆ. ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ ಮಜಾ ಎಲ್ಲ ಸಜ್ಜೆ ಆಗ್ಬಿಡುತ್ತೆ. ಅದೇನು ಅಂದ್ರೆ ನಾವೆಲ್ರೂ ಬೇಗ ಮಲ್ಕೊಂಡ್ ಬಿಡ್ತೀವಿ. ಫಸ್ಟ್ ಟೈಮ್ ಈ ಹುಡುಗ ಒಂದ್ ವಿಷಯನ ಕರೆಕ್ಟ್ ಆಗಿ ಹೇಳಿದಾನೆ. ಬೇಗ ಮಲ್ಗೋದು ಒಳ್ಳೆ ವಿಷಯನೇ. ಮನೆಗ್ ಹೋಗಿ ಎಲ್ರು ಬೇಗ ಮಲ್ಕೊಳ್ಳಿ. ನಿಮ್ದೇ ಮನೆ, ನಿಮ್ದೇ ರೂಲ್ಸು. ಓಕೆ ಆಂಟಿ ಅಂಕಲ್, ಓಕೆ ಟಿಪ್ಪಿ, ಇನ್ನ ಹೊರಡ್ತೀವಿ. ಬಾಯ್. ಬಾಯ್. ಆಗಾಗ ಬರ್ತಾ ಇರಿ. ಅಂಕಲ್, ಖಂಡಿತ ಬರ್ತೀವಿ.
ಸದ್ಯ ಈ ಫ್ಯಾಮಿಲಿಯವರು ತುಂಬಾ ಒಳ್ಳೆಯವರು. ಆ ಅಜ್ಜಿ ಒಬ್ಬಳನ್ನ ಬಿಟ್ಟು ನಮ್ ಗುಟ್ಟಂತೂ ಹೊರಗ್ ಬರ್ಲಿಲ್ವಲ್ಲ. ಮತ್ತೆ ಡಿಂಪಿ ಮತ್ತೆ ನಾನು ಇನ್ನೂ ಫ್ರೆಂಡ್ಸೇ. ಅಂದ್ರೆ ಇವತ್ತಿನ ಡಿನ್ನರ್ ಸಕ್ಸಸ್ಫುಲ್ ಆಗಿತ್ತು. ಬೇಗ ಬನ್ನಿ, ಮನೆಗೆ ಹೋಗಿ ಮಲ್ಕೋಬೇಕು, ನಂಗೆ ನಿದ್ದೆ ಬರ್ತಾ ಇದೆ. ಓ ನೋ, ಮಳೆ. ಓಹೋ, ಬಹಳ ದಿನ ಆಗಿತ್ತು ಮಳೆ ಒಳಗೆ ನೆಂದು. ಈಗ ಮೈಕೈ ಎಲ್ಲ ತಣ್ಣಗಾಗುತ್ತೆ. ಬಾ. ಅಯ್ಯೋ, ನಾನಿಲ್ಲೇ ನೋಡ್ತಾ ಇದ್ದೀನಪ್ಪ. ಇದು ದೆವ್ವಗಳ ಫ್ಯಾಮಿಲಿ ಗೊತ್ತಾ?